ಆಶುತೋಷ್ ಶರ್ಮಾ ಲಕ್ನೋ ವಿರುದ್ಧ 66 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿ ಏಕಾಂಗಿಯಾಗಿ ಡೆಲ್ಲಿಯನ್ನು ಗೆಲ್ಲಿಸಿದ ನಂತರ ವಿಶ್ವ ಕ್ರಿಕೆಟ್ನಲ್ಲಿ ಗಮನ ಸೆಳೆದಿದ್ದಾರೆ. ಆದರೆ ಈ ಯಶಸ್ಸಿನ ಹಿಂದೆ ಅವರ ಸಂಕಷ್ಟಮಯ ಕಥೆ ಇದೆ. ಆ ಸ್ಟೋರಿಯನ್ನು ಕೇಳಿದರೆ ನೀವು ಕೂಡ ಎಮೋಷನಲ್ ಆಗುತ್ತೀರಾ. ಇವರು ಕೇವಲ 10 ವರ್ಷದ ವಯಸ್ಸಿನಲ್ಲಿ ಕ್ರಿಕೆಟ್ ಆಡಲು ತಮ್ಮ ಮನೆ ಬಿಟ್ಟು ಇಂದೋರ್ಗೆ ಬಂದರು. ಆ ಸಮಯದಲ್ಲಿ ಅವರ ಬಳಿ ಊಟಕ್ಕೆ ಸಹ ಹಣ ಇರಲಿಲ್ಲ. ಆದ್ದರಿಂದ ಅವರು ಸಣ್ಣ ಪಂದ್ಯಗಳಲ್ಲಿ ಅಂಪೈರಿಂಗ್ ಮಾಡಿದರು ಮತ್ತು ಜನರ ಬಟ್ಟೆಗಳನ್ನು ತೊಳೆದು ಜೀವನ ನಡೆಸಿದರು. ಅವರ ಪರಿಶ್ರಮದಿಂದಾಗಿ ಮಧ್ಯಪ್ರದೇಶದ ಅಂಡರ್-16 ತಂಡದಲ್ಲಿ ಆಯ್ಕೆಗೊಂಡರು ಮತ್ತು ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದರು. ಆದರೆ ಒಬ್ಬ ಕೋಚ್ನ ರಾಜಕೀಯದ ಕಾರಣದಿಂದ ಸೀನಿಯರ್ ತಂಡದಲ್ಲಿ ಅವರ ಹೆಸರು ಬರಲಿಲ್ಲ. ಇದರಿಂದ ಅವರು ಕೆಲವು ವರ್ಷಗಳ ಕಾಲ ಕ್ರಿಕೆಟ್ನಿಂದ ದೂರವಿದ್ದರು ಮತ್ತು ಡಿಪ್ರೆಷನ್ಗೆ ಒಳಗಾದರು. ಆ ಸಮಯದಲ್ಲಿ ಅವರಿಗೆ ರೈಲ್ವೆನಲ್ಲಿ ಉದ್ಯೋಗ ದೊರೆಯಿತು ಮತ್ತು ಅವರು ರೈಲ್ವೆ ತಂಡದ ಪರ ಆಡಲು ಆರಂಭಿಸಿದರು. ಹಾಗೂ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ರೈಲ್ವೆ ಪರವಾಗಿ ಆಡಿದಾಗ ಅವರು ಯುವರಾಜ್ ಸಿಂಗ್ ಅವರ ವೇಗದ ಟಿ20 ಅರ್ಧಶತಕದ ದಾಖಲೆಯನ್ನು ಮುರಿದರು. 2024ರಲ್ಲಿ ಪಂಜಾಬ್ ಕಿಂಗ್ಸ್ ಅವರ ಪ್ರತಿಭೆಯನ್ನು ಗುರುತಿಸಿ 20 ಲಕ್ಷದಲ್ಲಿ ಖರೀದಿಸಿತು. ಅಲ್ಲಿ ಅವರು ಅದ್ಭುತ ಇನ್ನಿಂಗ್ಸ್ ಆಡಿದರು. ಆದರೆ ಪಂಜಾಬ್ ಅವರನ್ನು ಬಿಡುಗಡೆ ಮಾಡಿದ ನಂತರ 2025ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 3.8 ಕೋಟಿಗೆ ಅವರನ್ನು ಖರೀದಿಸಿದೆ. ಸ್ನೇಹಿತರೆ, ಆಶುತೋಷ್ ಶರ್ಮಾ ಅವರ ಎಮೋಷನಲ್ ಜರ್ನಿಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.